ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಬೆಳಗಾವಿಯಿಂದ ರೂಪಾ ಅಂತ ಮಾತಾಡ್ತಿರೋದು. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಹೇರ್ ಆಯಿಲ್ನ ರೆಡಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಅದು ಭೃಂಗರಾಜ್ ಹೇರ್ ಆಯಿಲು. ನೋಡಿ, ನಾನು ಸ್ವಲ್ಪ ಬೀಜಗಳನ್ನು ತಂದು ಭೃಂಗರಾಜ್ ಸಸಿಗಳನ್ನು ರೆಡಿ ಮಾಡಿದ್ದೆ. ರೆಡಿ ಅಂದರೆ ಅದು ಪಾಟ್ಗಳಲ್ಲಿ ಸ್ವಲ್ಪ ಬೀಜಗಳನ್ನು ಹಾಕಿದ್ದೆ. ಅದು ಇವಾಗ ಈ ಥರ ಬಂದಿದೆ, ಅಂದರೆ ಆಯಿಲ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದೆ. ಅದನ್ನು ಎಲ್ಲನೂ ನಾನು ಸಸಿಗಳನ್ನು ಕಿತ್ಕೊಂಡು ಒಂದೊಂದಾಗಿ ನೋಡಿ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಅದನ್ನು ಹೇರ್ ಆಯಿಲ್ ಮಾಡ್ಕೋಬೇಕಂತ ಮಾಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಯಾವ ಥರ ಹೇರ್ ಆಯಿಲ್ ರೆಡಿ ಆಗುತ್ತೆ ಅಂತ ನಿಮಗೂ ಕೂಡ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಸಾರಿ ಫ್ರೆಂಡ್ಸ್, ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಓಕೆ, ಈ ಥರ ನೀಟಾಗಿ ತೊಳ್ಕೊಂಡು ಸ್ವಚ್ಛವಾಗಿ ನೋಡಿ ಈ ಥರ ತೊಳ್ಕೊಂಡು ಈ ಥರ ಗಾಳಿಗೆ ಹಾರಕ್ಕೆ ಬಿಡಬೇಕು. ಓಕೆನಾ? ಅಂದರೆ ಅದು ನೀರಿನ ಅಂಶ ಎಲ್ಲನೂ ಹೋಗಬೇಕು. ನೀರಿನಂಶ ಹೋದರೆ ಮಾತ್ರ ಅದು ಆಯಿಲು ಚೆನ್ನಾಗಿ ಬರೋದು. ಆಮೇಲೆ ನೋಡಿ ಈ ಥರ ಒಂದು ಚಾಕು ತೊಗೊಂಡು ನೀಟಾಗಿ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಓಕೆನಾ? ಅಂದರೆ ಡೈರೆಕ್ಟ್ ಹಾಗೆ ಹಾಕಿದರೆ ಅದು ಬೇಗ ಸಣ್ಣ ಆಗೋಲ್ಲ. ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು ಹಾಕಿದ್ರೆ ಆದಷ್ಟು ಬೇಗ ನಿಮಗೆ ಸಣ್ಣದಾಗಿರೋ ಭೃಂಗರಾಜು ಸಿಗುತ್ತೆ. ಓಕೆನಾ? ನೋಡಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಅಂತ. ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಯಾವ ಥರ ಮಾಡಬೇಕು ಅನ್ನೋದನ್ನು ನನಗೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆ, ನನಗೆ ಮಾಡೋಕ್ಕೆ ಬರೋಲ್ಲ, ಸುಮ್ಮನೆ ನಾನು ಇವತ್ತಿಗೊಂದು ಟ್ರೈ ಮಾಡಿದ್ದೀನಿ. ಏನೋ ಒಂದು ಮಿಸ್ಟೇಕ್ ಇದ್ರೂ ಕಮೆಂಟ್ ಮುಖಾಂತರ ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡಿ, ನಾನು ಆ ರೀತಿ ಮಾಡ್ತೀನಿ. ಓಕೆನಾ? ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಓಕೆನಾ? ನೋಡಿ, ಈ ಮಿಕ್ಸಿ ಜಾರಲ್ಲಿ ನೀವು ನೀರು ಹಾಕೋಕ್ಕೆ ಹೋಗಬೇಡಿ, ಡೈರೆಕ್ಟ್ ಆಯಿಲನ್ನೇ ಹಾಕಿ, ಕೊಬ್ಬರಿ ಎಣ್ಣೆ. ಓಕೆನಾ? ನೀರು ಹಾಕಿದ್ರೆ ಅದು ಚೆನ್ನಾಗಿ ಬರೋಲ್ಲ ಕಲರು. ಡೈರೆಕ್ಟ್ ಆಯಿಲ್ ಹಾಕ್ಕೊಂಡು ರುಬ್ಕೊಂಡ್ರೆ ನೀಟಾಗಿ ಸಣ್ಣ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆಯಿಲ್ ಕೂಡ ಅದರಲ್ಲಿ ಮಿಕ್ಸ್ ಆಗಿರುತ್ತೆ, ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಸುಮ್ಮನೆ ನೀರು ಹಾಕ್ಕೊಂಡು ಆಮೇಲೆ ಆಯಿಲ್ ಕಾಸೋಕ್ಕಿಟ್ಟು ಅದ್ರ ಮೇಲೆ ಅದನ್ನ ಹಾಕ್ಕೊಂಡ್ರೆ ಅದು ಚಟ್ಪಟ್ ಅಂತೇಳಿ ಸಿಡಿಯುತ್ತೆ. ಓಕೆನಾ? ಈ ಥರ ನೀಟಾಗಿ ಹಾಕ್ಕೊಂಡ್ರೆ ಆಯಿಲು ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಇಲ್ಲಾಂದ್ರೆ ಒಂದು 20-25 ನಿಮಿಷ ಆದರೂ ಬೇಕು ಇದು ಪ್ಯೂರ್ ಭೃಂಗರಾಜ್ ಹೇರ್ ಆಯಿಲ್ ರೆಡಿ ಆಗೋದಕ್ಕೆ. ಓಕೆನಾ? ನೀವು ಯಾವ ರೀತಿ ಮಾಡ್ತೀರಾ ಅಂತ ನಮಗೂ ತಿಳಿಸ್ಕೊಡಿ. ಓಕೆನಾ? ನಿಮ್ಮ ಸೈಡ್ ಯಾವ ರೀತಿ ಮಾಡ್ತೀನಿ ಅಂತ. ನಮ್ಮ ಬೆಳಗಾವಿ ಸೈಡು ನಾವು ಈ ಥರನೇ ಮಾಡೋದು. ಅದೇ ಎರಡೇ ಸಲ ಈ ಥರ ಹೇರ್ ಆಯಿಲ್ ಮಾಡ್ಕೊತಿರೋದು. ಓಕೆನಾ? ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಮನೆಯಲ್ಲೇ ಹೋಮ್ ಮೇಡ್ ಬಳಸ್ಕೊಂಡು ಆಯಿಲ್ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಯಾಕಂದರೆ ನಾನು ಜಾಸ್ತಿ ಹೋಮ್ ಮೇಡೇ ಮಾಡ್ಕೊಳ್ಳೋದು. ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾನು ಆಯಿಲ್ನ ರೆಡಿ ಮಾಡ್ಕೋತೀನಿ. ಓಕೆನಾ? ಅಂದರೆ ಒಂದಷ್ಟು ಜನರಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಎಲ್ರಿಗೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ಹಚ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ? ಈ ಥರ ಮನೆಯಲ್ಲೇ ಇರೋ ಸಣ್ಣ ಪುಟ್ಟ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಹೇರ್ ಆಯಿಲ್ನ ಮಾಡಿಕೊಂಡು ಅವ್ರು ಯೂಸ್ನ ಮಾಡ್ಕೋಬೋದು. ಆದಷ್ಟು ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ. ನಿಮಗೆ ಇದು ಇಷ್ಟ ಆದರೆ ಕಮೆಂಟ್ ಮುಖಾಂತರ ನನಗೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಹಾಕಿ. ಓಕೆನಾ? ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ಮಿಸ್ಟೇಕ್ ಇದ್ದರೂ ನನಗೆ ತಿಳಿಸ್ಕೊಡಿ, ನಾನು ತಿದ್ಕೋತೀನಿ. ಓಕೆನಾ? ಯಾಕಂದರೆ ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಹಾಕಿದ್ದೀನಿ, ತುಂಬ ಶಾರ್ಟ್ಸ್ಗಳನ್ನು ಹಾಕಿದ್ದೀನಿ. ನಂಗೆ ಯಾವ ರೀತಿ ಬರುತ್ತೆ ಆ ಥರ ಮಾಡಿ. ನಂಗೆ ಅಷ್ಟು ನೀಟಾಗಿ ವಿಡಿಯೋ ಮಾಡೋದಕ್ಕೆ ಬರೋಲ್ಲ. ಯಾಕಂದರೆ ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾರೆ, ಹಸ್ಬೆಂಡ್ ಹೊರಗಡೆ ಹೋಗ್ತಾರೆ, ನಾನು ಮನೆಯೊಳಗೊಬ್ಬಳೇ ಇರೋದ್ರಿಂದ ಕ್ಯಾಮ್ರಾ ನಂಗೆ ಯಾವ ರೀತಿ ಇದು ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಂಗೆ ಯಾವ ರೀತಿ ಬರುತ್ತೆ ಆ ರೀತಿ ನಾನು ವಿಡಿಯೋನ ಮಾಡಿ ಈ ಥರ ಇದು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಇವಾಗ ಬರ್ತಾ ಇದೆ ಆಯಿಲು. ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ತುಂಬ ಜನಕ್ಕೆ ಗೊತ್ತಿರುತ್ತೆ, ಎಲ್ಲರೂ ಅಂದರೆ ಟ್ಯಾಲೆಂಟೆಡ್ ಪರ್ಸನ್ ಇರ್ತಾರೆ, ಎಲ್ಲರೂ ಹುಷಾರಿರ್ತಾರೆ. ಓಕೆನಾ? ಎಲ್ಲರೂ ಗೊತ್ತಿರುತ್ತೆ, ಆದ್ರೂ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪನೇ ಕಲರು ಚೇಂಜ್ ಆಗ್ತಾಯಿದೆ. ಈ ಥರ ನೊರೆ ಬರುತ್ತೆ, ಅದು ಲಾಸ್ಟಿಗೆ ನೊರೆ ಎಲ್ಲನೂ ಕ್ಲೀನ್ ಆಗುತ್ತೆ. ಅದು ಸ್ವಲ್ಪ
ಹೊಲಸೆಲ್ಲ ಅದು ಕಚಡ ಇರುತ್ತಲ್ವ, ನೀರಿನ ಅಂಶ ಸ್ವಲ್ಪ ಏನಾದರೂ ಇದ್ದರೆ ಈ ರೀತಿ ಎಲ್ಲ ಅದು ಮೇಲೆ ಬಂದು ಪ್ಯೂರ್ ಇದ್ದದ್ದು ಮಾತ್ರ ಕೆಳಗಡೆ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಕಾಣಿಸ್ತಾ ಇದೆ ಎಣ್ಣೆ. ಕೊಬ್ಬರಿ ಎಣ್ಣೆ ಮತ್ತು ಬ್ರಿಂಗ್ರಾಜು ಮಿಕ್ಸ್ ಆಗಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ. ಅದರಲ್ಲಿ ನೋಡಿ ನಮ್ಮ ಮನೆಯಲ್ಲಿರೋ ಬೆಕ್ಕು ನನಗೆ ಅದಕ್ಕೆ ಹಾಲು ಹಾಕಿಲ್ಲ ಅಂತೇಳಿ ನನ್ನ ಜೊತೆ ಯಾವ ರೀತಿ ಜಗಳ ಮಾಡ್ತಿದೆ ಅಂತ. ನಾನೊಂದೇನೋ ಮಾಡಬೇಕಂದ್ರೆ ಪದೇ ಪದೇ ನನ್ನ ಜೊತೆನೇ ಇರುತ್ತೆ. ನಾನು ಎಲ್ಲಿ ಹೋದರೂ ನನ್ನ ಬೆನ್ನೇ ಬಿಡಲ್ಲ. ಬರೀ ಕಾಡಿಸೋದು, ಈ ಥರ ಜಗಳ ಮಾಡೋದು, ಕಾಲು ಕಚ್ಚೋದು, ಈ ಥರ ಎಲ್ಲ ಮಾಡುತ್ತೆ. ನೋಡಿ ನಿಮ್ಮ ಮನೆಯಲ್ಲೂ ಬೆಕ್ಕುಗಳಿದ್ದರೆ ಅದೇ ರೀತಿ ಮಾಡುತ್ತಲ್ವ. ಮನುಷ್ಯರಲ್ಲಿ ಥರ ಅಲ್ಲಿರ್ತೈತೆ. ನೋಡಿ ನಮ್ಮ ಮನೆ ಬೆಕ್ಕು ಈ ರೀತಿ ಇದೆ. ನೋಡಿ ಚೀಲ, ಜಾಡು, ಕಸ್ಬರ್ಗಿ ಎಲ್ಲನೂ ಕಚ್ಚತ್ತೆ. ಏನು ಸಿಕ್ಕಿದ್ರೂ ಬಿಡಲ್ಲ. ಓಕೆ ಫ್ರೆಂಡ್ಸ್, ನೋಡಿ ಲಾಸ್ಟಿಗೆ ಎಲ್ಲ ಕುದ್ದಾದಮೇಲೆ ಒಂದು 25 ನಿಮಿಷನೂ ಕುದಿಸಿದ್ದೀನಿ. ಆಮೇಲೆ ಆರಕ್ಕೆ ಬಿಟ್ಟಿದ್ದೀನಿ. ನೋಡಿ ಇನ್ನೂ ಅದ್ರ ಕೆಳಗಡೆ ಇಳಿಸಿದ್ರು ಕೂಡ ಯಾವ ರೀತಿ ಕೊಬ್ಬರಿ ಎಣ್ಣೆ ಕುದೀತಾ ಇದೆ ಅಂತ. ನೋಡಿ ಎಲ್ಲ ಪೂರ್ತಿ ಕ್ಲೀನಾಗಿ ತಣ್ಣಗಾಗಿದೆ. ಈ ರೀತಿ ಆಯಿಲು ರೆಡಿ ಆಗಿದೆ. ಲಾಸ್ಟಿಗೆ ಒಂದು 8 ಎಸಳು ಇದನ್ನ ಹಾಕ್ಕೊಳ್ಳಿ, ಕರಿಮೇವು ಹಾಕೊಂಡ್ರೆ ತುಂಬ ಒಳ್ಳೆಯದು ಹೇರಿಗೆ. ಒಂದು 4-5 ಎಸಳು ಹಾಕ್ಕೊಳ್ಳಿ ಕುದಿಯೋ ಎಣ್ಣೆಯಲ್ಲಿ. ನೋಡಿ ಲಾಸ್ಟಿಗೆ ರಿಸಲ್ಟ್ ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೋಡಿ ನಾನು ಸೆಕೆಂಡ್ ಟೈಮ್ ಮಾಡೋದು, ಇದ್ರ ರಿಸಲ್ಟ್ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಮಾಡ್ಕೊತಿದ್ದೀನಿ. ಬ್ರಿಂಗ್ರಾಜು ಗಿಡ ಸಿಗೋದು ತುಂಬ ಅಪರೂಪ. ಯಾಕಂದರೆ ಅದು ಒಂದು ಎಲ್ಲ ಕಡೆಯೂ ಬೆಳೆಯಲ್ಲ. ಎಲ್ಲಾದರೂ ನಿಮ್ಗೆ ಸಿಕ್ಕಿದ್ರೆ ಅದರಲ್ಲಿರೋ ಬ್ಲ್ಯಾಕ್ ಕಲರ್ ಸೀಡ್ಸ್ ಇರುತ್ತಲ್ವ, ಬೀಜ, ಒಂದು ಹೂವಿನಲ್ಲಿರೋ ಬೀಜವನ್ನು ತಂದು ನೀವು ನಿಮ್ಮ ಪಾಟ್ಗಳಲ್ಲಿ ಹಾಕ್ಕೊಂಡ್ರೆ ಸಾಕು, ನಿಮಗೆ ಸಾಕಷ್ಟು ಬ್ರಿಂಗ್ರಾಜು ಸಿಗುತ್ತೆ. ಬರೀ ಒಂದು ಹೂವಿನಲ್ಲಿರೋ ಬೀಜಗಳನ್ನು, ಕರಿ ಕಲರ್ ಸಾಸಿವೆ ಥರ ಬೀಜ ಇರುತ್ತೆ ಬ್ಲ್ಯಾಕ್ ಕಲರ್ದು, ಅದನ್ನ ತಂದು ನಿಮ್ಮ ಪಾಟ್ಗಳಲ್ಲಿ ಹಾಕಿದ್ರೆ ಸಾಕು, ನಿಮಗೆ ಸಿಕ್ಕಾಪಟ್ಟೆ ಗಿಡ ಬೆಳೆಯುತ್ತೆ. ನಿಮಗೆ ಸಾಕಾಗುತ್ತೆ ನೋಡಿ, ಆ ಥರ ಗಿಡ ಬರುತ್ತೆ. ಓಕೆನಾ.